ಇಂಟೆಲಿಜೆನ್ಸಿಯನ್ನು ಇಟ್ಟುಕೊಂಡು ಅಲ್ಲಿ ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಬೇಕಾಗಿತ್ತು. ಮಾಡಿಕೊಳ್ಳೋದ ಪರಿಣಾಮವಾಗಿ ಇವತ್ತು ಸಾಮಾನ್ಯ ಜನ ಸತ್ತಿದ್ದಾರೆ. ಜನರು ಹೋಗ್ತಾರೆ, ಸಾವಿರಾರು ಜನ ಅಂತಕ್ಕಂಥದ್ದನ್ನು ಗಮನಿಸಬೇಕಲ್ವ ಸರ್ಕಾರಗಳು. ಸುಮ್ಮನೆ ನಾವು ಸರ್ಕಾರ ನಡೆಸ್ತೀವಿ, ಸತ್ತ ಮೇಲೆ ಆಮೇಲೆ ಜಾತಿ ಧರ್ಮ ತರ್ತೀವಿ ಅಂದ್ರೆ ಪ್ರಯೋಜನ ಏನು? ಅಲ್ಲಿರೋ ಹಿಂದೂಗಳಿಗೆ ಸೇಫ್ಟಿ ಈಗ ಸಿಗ್ತದೆ, ಈಗೇನು ನಡೆಯೋದಿಲ್ಲ. ಭಾಳ ಕೆಟ್ಟ ಕೆಲಸ ಆಗಿದೆ. ಒಂದು ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಈ ಒಂದು ನೀಚ ಕೃತ್ಯವನ್ನು ಖಂಡಿಸ್ತೀವಿ ನಾವು. ಇಂಥ ಕೃತ್ಯಗಳು ಆಗಬಾರ್ದು ದೇಶದಲ್ಲಿ. ಆ ರೀತಿ ನೋಡ್ಕೊಳ್ಳೋವಂಥ ಒಂದು ಸರ್ಕಾರಗಳು ಸರಿಯಾದ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿತ್ತಲ್ಲಿ. ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಲ್ಲಿ. ಯಾಕೆಂದರೆ ಉಗ್ರಗಾಮಿಗಳಿದ್ದಾರೆ. ಅಲ್ಲೇ ಇನ್ನೊಂದು ಪುಲ್ವಾಮಾ ಅಟ್ಯಾಕ್ ಆಗಿತ್ತು, 40 ಜನ ಸೈನಿಕರು ಸತ್ತಿದ್ದರು. ಅದೇ ಏರಿಯಾದಲ್ಲೇ ಇದು ಇನ್ನೊಂದು ಸಲ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಇಂಟೆಲಿಜೆನ್ಸಿಯನ್ನು ಇಟ್ಟುಕೊಂಡು ಅಲ್ಲಿ ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಬೇಕಾಗಿತ್ತು. ಮಾಡಿಕೊಳ್ಳೋದ ಪರಿಣಾಮವಾಗಿ ಇವತ್ತು ಸಾಮಾನ್ಯ ಜನ ಸತ್ತಿದ್ದಾರೆ. ಆದರೆ ಇಂಥ ಉಗ್ರಗಾಮಿಗಳನ್ನು ಖಂಡಿಸಬೇಕು. ಯಾವತ್ತು ಅಲ್ಲಿ ಎಲ್ಲಿ ಸಿಕ್ಕಿದ್ರು ಶೂಟ್ ಮಾಡಿ ಬಿಸಾಕಬೇಕು ಅಂತ. ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡೋದು ಅಂತ ಅನ್ಸುತ್ತೆ? ಅಷ್ಟು ಹೊತ್ತಾದ್ಮೇಲೂ ಆಕ್ಷನ್ ಅಲ್ಲಿ ಹೋಗೋಕ್ಕೆ ಆಗಿಲ್ವಲ್ಲ. ಕುದುರೆಗಳೆಲ್ಲ ಹೋಗ್ಬೇಕಂತೆ. ಅಲ್ಲಿ ಏನೋ ಕ್ಯಾಂಪ್ ಹಾಕ್ಕೊಂಡು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆಗ್ಬೋದಾಗಿತ್ತು. ಇವ್ರಿಗೇನು ಆಗಲ್ಲ ಅನ್ನೋವಂಥ ನೆಗ್ಲಿಜೆನ್ಸಿ. ಅದೇ ಯಾಕೆ ಆದ್ರೂ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ವಾ? ಈ ಥರ ಆಗ್ತದೆ ಅನ್ನೋದನ್ನು ಜನರು ಹೋಗ್ತಾರೆ, ಸಾವಿರಾರು ಜನ ಅಂತಕ್ಕಂಥದ್ದನ್ನು ಗಮನಿಸಬೇಕಲ್ವ ಸರ್ಕಾರಗಳು. ಸುಮ್ಮನೆ ನಾವು ಸರ್ಕಾರ ನಡೆಸ್ತೀವಿ, ಸತ್ತ ಮೇಲೆ ಆಮೇಲೆ ಜಾತಿ ಧರ್ಮ ತರ್ತೀವಿ ಅಂದ್ರೆ ಪ್ರಯೋಜನ ಏನು? ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದೀನಿ. ಅವರ ಅಟ್ಯಾಕೇ ಅದು. ಉಗ್ರಗಾಮಿಗಳವರು ಇಸ್ಲಾಂ ಜಿಹಾದ್ ಅಂತಕ್ಕಂಥವ್ರು ಹಿಂದೂಗಳನ್ನೇ ಹೊಡಿತಾರೆ. ಇನ್ನು ಬೇರೆ ಯಾರು ನೋಡಿದ್ದಾರೆ ಅವರು? ಈಗ ನೆಕ್ಸ್ಟು ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗಲ್ಲ ಜನ. ಇನ್ನು ಸ್ವಲ್ಪ ಜನ ಹೋಗಲ್ಲ, ಇನ್ನು ಸ್ವಲ್ಪ ದಿವಸ ಅವ್ರಿಗೆ ತೊಂದರೆ, ಆ ದೇಶದ ಜನರಿಗೆ. ಆದರೆ ಇದರ ಪರಿಣಾಮವಾಗಿ ಅಲ್ಲಿನ ಜನ ಇವತ್ತು ನೊಂದ್ಕೊಂಡು ಸಾಯಬೇಕಾದ ಪರಿಸ್ಥಿತಿ. ಅಲ್ಲಿಗೇನೋ ಸ್ವಲ್ಪ ಪ್ರವಾಸೋದ್ಯಮ ಬೆಳೆದು ಅಲ್ಲಿ ಜೀವನಗಳು ಸುಧಾರಣೆ ಆಗ್ತವೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅಟ್ಯಾಕ್ ಆದಾಗ ಅಲ್ಲಿನ ಲೋಕಲ್ ಜನಗಳು ಪಾಪ ಭೀಕರವಾಗಿ ಜೀವನ ನಡೆಸೋದಕ್ಕೆ ಕಷ್ಟಪಡಬೇಕಾಗ್ತದೆ. ಈಗ ಪ್ರವಾಸಕ್ಕೆ ಹೋಗೋರು ಬಿಟ್ಟರೆ ಅಲ್ಲಿರೋ ಹಿಂದೂಗಳ ಕಥೆ ಏನಾಗ್ತದೆ? ಅಲ್ಲಿರೋ ಹಿಂದೂಗಳಿಗೆ ಸೇಫ್ಟಿ ಈಗ ಸಿಗ್ತದೆ, ಈಗೇನು ನಡೆಯೋದಿಲ್ಲ. ಆದರೆ ಇಷ್ಟು ದಿವಸನೂ ಸೇಫ್ಟಿ ಸಿಕ್ಕಿದೆ. ಪ್ರವಾಸಿಗರನ್ನೇ ಮಾಡ್ತಾರೆ ಅನ್ನೋದು. ಯಾಕಂದರೆ ಅಲ್ಲಿ ಇವ್ರಿಗೇನೂ ಗೊತ್ತಿರಲ್ಲ, ಹೋಗ್ತಾರೆ. ಎಲ್ಲಿ ಅಟ್ಯಾಕ್ ಆಗ್ತದೆ ಅನ್ನೋದು ಗೊತ್ತಿರಲ್ಲ, ಹೋಗ್ತಾರೆ. ಆ ಜಾಗ ನೋಡಿ ಅವ್ರು ಹೊಡೆದಿದ್ದಾರೆ. ಬೀಟ್ಲೆಸ್ ಕರ್ನಾಟಕ.